ತಮಿಳುನಾಡಿನ ರಾಜಕೀಯದಲ್ಲಿ ಕ್ರಾಂತಿ ಆಗ್ತಾ ಇದೆ. ಬಿಜೆಪಿ ಪಾಳ್ಯಕ್ಕೆ ಟಿವಿಕೆ ವಿಜಯ್ ಬರ್ತಾರಾ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ತಮಿಳುನಾಡು ರಾಜಕೀಯದಲ್ಲಿ ನಿಜಕ್ಕೂ ಕೂಡ ಏನಾಗ್ತಾ ಇದೆ? ಬಿಜೆಪಿ ವಿಜಯ್ಗೆ ಆಫರ್ ಮಾಡಿದೆಯಾ? ಡಿಸಿಎಂ ಸ್ಥಾನವನ್ನು ಕೊಡುವಂತಹ ಆಫರ್ ಅನ್ನು ನೀಡಿದೆ ಎನ್ನುವಂತಹ ವಿಚಾರ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಮಹತ್ವವಾದಂತಹ ಬೆಳವಣಿಗೆ ಆಗ್ತಾ ಇದೆ. ಈ ಬಾರಿ ಶತಾಯಗತಾಯವಾಗಿ ಡಿಎಂಕೆಯನ್ನು ಸೋಲಿಸಲೇಬೇಕು ಅಥವಾ ಮಣಿಸಲೇಬೇಕು ಅಂತ ಹೇಳಿ ಬಿಜೆಪಿ ಪಣ ತೊಟ್ಟಿದೆ. ಇದರ ಕುರಿತಾಗಿ ನೋಡಿ, ಈಗಾಗಲೇ ಕೆಲವೊಂದು ವಿಚಾರಗಳನ್ನು ಚರ್ಚೆಗಳನ್ನು ಶುರು ಮಾಡಿಕೊಂಡಿದೆ ಬಿಜೆಪಿ. ಇದರ ಪರಿಣಾಮವಾಗಿ ಏಕಾಂಗಿಯಾಗಿ ಹೋರಾಟವನ್ನು ಮಾಡುವ ಬದಲು ಮೈತ್ರಿಕೂಟವನ್ನು ವಿಸ್ತರಣೆಗೊಳಿಸುವಂತಹ ಭರ್ಜರಿ ಸಿದ್ಧತೆಯನ್ನು ರಣತಂತ್ರವನ್ನು ಹೆಣಿತಾ ಇದೆ ಈಗ ಬಿಜೆಪಿ. ಈಗಾಗಲೇ ಡಿಎಂಕೆ ಪಕ್ಷದ ಎದುರಾಳಿಯಾಗಿರುವಂತಹ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರುವಂತಹ ಬಿಜೆಪಿ ಈಗ ಚಿತ್ರನಟ ವಿಜಯ್ ಟಿವಿಕೆ ಪಕ್ಷವನ್ನು ತನ್ನತ್ತ ಸೆಳೆಯುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ಭಾಗವಾಗಿ ಟಿವಿಕೆ ಜೊತೆಗೆ ಹಿಂಬಾಗಿಲ ಮೂಲಕ ಮಾತುಕತೆಯನ್ನು ನಡೆಸ್ತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಇದೆ. ಮುಂಬರುವಂತಹ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಗೆದ್ದರೆ ತಮಿಳುನಾಡು ಮುಖ್ಯಮಂತ್ರಿ ಆಗಿ ಯಾರನ್ನು ನೇಮಕ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ನಾವು ನೀಡ್ತೀವಿ, ಟಿವಿಕೆ ಪಕ್ಷಕ್ಕೇನೆ ನೀಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಡ್ತಾ ಇದೆಯಂತೆ ಬಿಜೆಪಿ. ಇದ್ರ ಬಗ್ಗೆ ಟಿವಿಕೆ ಮುಖ್ಯಸ್ಥ ವಿಜಯ್ ಏನು ಕೂಡ ಹೇಳಿಲ್ಲ. ಈ ಒಂದು ಪಕ್ಷಗಳ ನಿರ್ಧಾರಗಳು ಯಾವ ರೀತಿಯಾದಂತಹ ಒಂದು ಬದಲಾವಣೆಯ ತರುತ್ತೆ ತಮಿಳುನಾಡಿನ ರಾಜಕೀಯದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರಸಕ್ತವಾಗಿ ಸೀಟುಗಳ ಹಂಚಿಕೆ ವಿಚಾರವಾಗಿ ಕೂಡ ಒಪ್ಪಂದದ ಭಾಗವಾಗಿ ಮಾತುಕತೆ ನಡೀತಾ ಇದೆ. ಕೇಸರಿ ಪಕ್ಷ ಟಿವಿಕೆಗೆ ಸುಮಾರು 80 ಸ್ಥಾನಗಳನ್ನು ನೀಡಿದೆ ಎನ್ನುವಂತಹ ಮಾತು ಇದೆ. ವಿಜಯ್ ಸ್ವತಂತ್ರ ಇಮೇಜ್ ಅನ್ನು ಬಿಂಬಿಸುವ ಮೂಲಕ ಮತ್ತು ತಮಿಳುನಾಡಿನ ರಾಜಕೀಯ ವಲಯದಲ್ಲಿ ತಮ್ಮ ಪಕ್ಷವನ್ನು ಹೊಸ ಪರ್ಯಾಯವಾಗಿ ಪ್ರಸ್ತುತಪಡಿಸುವಂತಹ ಮೂಲಕ ರಾಜಕೀಯ ಪ್ರವೇಶವನ್ನು ಮಾಡಿದರು ಎಂಬ ಅಂಶವನ್ನು ದೃಷ್ಟಿಕೋನದಲ್ಲೇ ಇಟ್ಕೊಂಡು ಇವರು ಈ ರೀತಿಯಾದಂತಹ ಒಂದು ಆತಂಕವನ್ನು ತೋರಿಸ್ತಾ ಇದ್ದಾರೆ, ಹುಟ್ಟಾಕ್ತಾ ಇದ್ದಾರೆ. ರಾಜಕೀಯವಾಗಿ ತಮಿಳುನಾಡಿನಲ್ಲಿ ಈಗ ಬೇರೆ ಬೇರೆ ರೀತಿಯಾದಂತಹ ಬಿರುಗಾಳಿಗಳು, ಹೊಂದಾಣಿಕೆಗಳು ಎಲ್ಲವೂ ಕೂಡ ನೋಡೋಕೆ ಸಿಗ್ತಾ ಇದೆ. ಆದರೆ ವಿಜಯ್ ಅವರ ಗಮನ ಯಾವ ಕಡೆ ಇದೆ? ಬಿಜೆಪಿಗೆ ಅವರೇನಾದರೂ ಸಪೋರ್ಟ್ ಮಾಡ್ತಾರಾ ಇಲ್ವಾ? ಬಿಜೆಪಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತಾ? ಒಂದು ವೇಳೆ ಎನ್ಡಿಎ ಮೈತ್ರಿಕೂಟದಲ್ಲಿ ವಿಜಯ್ ಸೇರಿದ್ದೇ ಆದರೆ ಅಲ್ಲಿನ ರಾಜಕೀಯ ಸ್ಥಿತಿಗತಿ ಏನಾಗುತ್ತೆ? ಅಲ್ಲಿರುವಂತಹ ಡಿಎಂಕೆ ಪಕ್ಷಕ್ಕೆ ಯಾವ ರೀತಿಯಾದಂತಹ ಹೊಡೆತ ಬೀಳುತ್ತೆ? ಸ್ಟಾಲಿನ್ ಅವರ ಒಂದು ರಣತಂತ್ರ ಏನಾಗಿರುತ್ತೆ ಅದು ರಾಜಕೀಯವಾಗಿ ಅದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆದರೆ ಇನ್ನೇನು ಕೆಲವು ದಿನಗಳು ಬಾಕಿ ಇರೋದ್ರಿಂದ ತಮಿಳುನಾಡು ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯಾದ ಚರ್ಚೆಗಳು, ಸಿದ್ಧತೆಗಳು ಎಲ್ಲವೂ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಒಳ ಒಪ್ಪಂದಗಳು, ಒಳ ಹೊಂದಾಣಿಕೆಗಳ ಮಾತುಕತೆ ಕೂಡ ನಡೀತಾ ಇದೆ. ಹೀಗಾಗಿ ಏನಾಗಬಹುದು ತಮಿಳುನಾಡಿನ ರಾಜಕೀಯ? ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು? ಅಲ್ಲಿನ ಮತದಾರರು ಯಾರಿಗೆ ಒಲವನ್ನು ತೋರಿಸ್ತಾರೆ? ನೋಡಿ, ಸ್ಟಾಲಿನ್ ಅವರ ಆಡಳಿತಕ್ಕೆ ಮತ್ತೆ ಜೈ ಅಂತ ಹೇಳ್ತಾರಾ ಅಲ್ಲಿನ ಜನ? ಇಲ್ಲ, ಹೊಸತನವನ್ನು ಬಯಸ್ತಾ ಇದ್ದಾರಾ? ಹೊಸ ಪಕ್ಷವನ್ನು ಬರಲಿ ಅಂತ ಬಯಸ್ತಾ ಇದ್ದಾರಾ? ಹೊಸದಾಗಿ ನಾಯಕನನ್ನು ನೋಡೋಕೆ ಬಯಸ್ತಾ ಇದ್ದಾರಾ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ಉಳಿದಿದೆ.